ನಮಸ್ಕಾರ. ನಾನು ಡಾಕ್ಟರ್ ರಾಜ ಸೆಲ್ವರಾಜನ್, ಕನ್ಸಲ್ಟೆಂಟ್ ಫಿಸಿಷಿಯನ್, ಡಯಾಬಿಟಾಲಜಿಸ್ಟ್, ಮೆಡಿಕೋರ್ ಹಾಸ್ಪಿಟಲ್, ವೈಟ್ಫೀಲ್ಡ್, ಬ್ಯಾಂಗ್ಳೂರು. ಇವತ್ತು ನಾವು ಡಯಾಬಿಟೀಸ್ ಬಗ್ಗೆ ಚರ್ಚೆ ಮಾಡೋಣ. ಡಯಾಬಿಟೀಸ್ ಅಂದರೆ ಮಧುಮೇಹ. ನಮಗೆಲ್ಲ ತಿಳಿದಂಗೆ ಮಧುಮೇಹ ನಮ್ಮ ದೇಶದಲ್ಲಿ ತುಂಬ ಹೆಚ್ಚಾಗಿ ಸ್ಪ್ರೆಡ್ ಆಗ್ತಿದೆ. ಇದಕ್ಕೆ ಏನಕ್ಕೆ ಕಾರಣ? ಡಯಾಬಿಟಿಸ್ ಯಾವ್ಯಾವ ಟೈಪ್ಸ್ ಇದೆ, ಅದು ಹೆಂಗೆ ನಾವು ಟ್ರೀಟ್ ಮಾಡ್ಬೋದು, ಹೆಂಗೆ ಪ್ರಿವೆಂಟ್ ಮಾಡ್ಬೋದು ಅಂತ ಒಂದು ಸ್ಮಾಲ್ ಡಿಸ್ಕಷನ್ ಇವತ್ತು ಮಾಡೋಣ, ಸರಿನಾ? ಡಯಾಬಿಟಿಸ್ ಅಂದರೆ ಏನು? ಮಧುಮೇಹ ಅಂದರೆ ಏನು? ಮಧುಮೇಹ ಅಂದರೆ ನಮ್ಮ ಶರೀರದಲ್ಲಿ ನಾವು ತಿನ್ನೋ ಫುಡ್ ಐಟಮ್ಸ್ ಅಂತ ಪ್ರೊಡ್ಯೂಸ್ ಆಗಿರೋ ಶುಗರು ನಮ್ಮ ಬ್ಲಡ್ ಗ್ಲುಕೋಸ್ನಲ್ಲಿ ಹೆಚ್ಚಿರುತ್ತೆ. ಅದಕ್ಕೆ ನಮ್ಮ ಮಧುಮೇಹ ಅಂತೀವಿ. ಇದು ಏನಕ್ಕಾಗುತ್ತೆ ಅಂದರೆ ನಮ್ಮದು ಪ್ಯಾನ್ಕ್ರಿಯಾಸ್ ಅಂತ ಒಂದು ಆರ್ಗನಿಂದ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಸೆಕ್ರೆಟ್ ಆಗಬೇಕಾಗತ್ತೆ. ಇದೊಂದು ಇಂಬ್ಯಾಲೆನ್ಸ್, ಶುಗರ್ ಇನ್ ದ ಬ್ಲಡ್ ಮತ್ತು ಇನ್ಸುಲಿನ್ ಇಂಬ್ಯಾಲೆನ್ಸ್ ಇರೋದ್ರಿಂದ ಈ ವ್ಯಾಲ್ಯೂಸ್ ಹೆಚ್ಚಾಗಿರುತ್ತೆ. ಅದರಿಂದ ಡಯಾಬಿಟೀಸ್ ಇಲ್ಲದ್ರೆ ಮಧುಮೇಹ ಅಂತ ಬರುತ್ತೆ. ಮಧುಮೇಹದಲ್ಲಿ ಪ್ರಿಡಾಮಿನೆಂಟ್ಲಿ ಒಂದು 3 ಥರ ಅಂತ ಅನ್ಬೋದು. ಪ್ರೈಮರ್ಲಿ ಫಸ್ಟು ಟೈಪ್ 2 ಡಯಾಬಿಟೀಸ್ ಅಂತೀವಿ. ಟೈಪ್ 2 ಡಯಾಬಿಟೀಸ್ ಅಂದರೆ ಇವರಿಗೆ ಇನ್ಸುಲಿನ್ ಸೆಕ್ರಿಷನ್ ಇರುತ್ತೆ, ಆದರೆ ಕಡಿಮೆ ಆಗ್ಬೋದು, ಇಲ್ಲಾಂದರೆ ಸೆಕ್ರೆಟ್ ಆಗಿರೋದು ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡಲ್ಲ. ಸೊ ಇದಕ್ಕೂ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತೀವಿ. ಇದು ಮೇಯ್ನ್ಲಿ ಬಂದ್ಬಿಟ್ಟು ನಾವು ಊಟ ಮಾಡಿರೋದು, ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ, ಸ್ಟ್ರೆಸ್ಸು, ಆಲ್ಟರ್ಡ್ ಸ್ಲೀಪ್ ರಿದಮ್ಸ್ ಇದರಿಂದ ಬರೋದು. ಇದು ಟೈಪ್ 2 ಅಂತೀವಿ. ದಿಸ್ ಇಸ್ ದ 90% ಆಫ್ ಡಯಾಬಿಟೀಸ್ ಬಂದ್ಬಿಟ್ಟು ಟೈಪ್ 2 ಅಂತ ತಿಳ್ಕೊಳ್ಳೋಣ. ಟೈಪ್ 1 ಬಂದ್ಬಿಟ್ಟು ಇವರಿಗೆ ಹುಟ್ಟಿದಿಂದಾನೆ, ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಈ ಇನ್ಸುಲಿನ್ ಸೆಕ್ರೇಷನ್ ಎಬಿಲಿಟಿ ಪ್ಯಾನ್ಕ್ರಿಯಾಸ್ ಅಂದರೆ ಇರಲ್ಲ. ಸೊ ಚಿಕ್ಕ ಮಕ್ಕಳು 3 ಇಯರ್ಸ್ 4 ಇಯರ್ಸ್ ಹೊಟ್ಟೆ ನೋವು ಅಂತ ಬಂದಿರ್ತಾರೆ, ಜ್ವರ ಅಂತ ಬಂದಿರ್ತಾರೆ, ನೋಡಿದ್ರೆ ಶುಗರ್ 500 600 ಇರುತ್ತೆ. ಇವರಿಗೆ ಇನ್ಸುಲಿನ್ ಸೆಕ್ರೇಷನ್ ಶರೀರದಲ್ಲಿ ಇರೋದ್ರಿಂದ ಇವರಿಗೆ ಇನ್ಸುಲಿನೇ ಲೈಫ್ ಲಾಂಗ್ ಬೇಕಾಗುತ್ತೆ. ಇದು ಟೈಪ್ 1 ಅಂತೀವಿ. ಥರ್ಡ್ ಟೈಪ್ ಅಂದರೆ ಗೆಸ್ಟೇಷನಲ್ ಡಯಾಬಿಟಿಸ್ ಅಂತೀವಿ. ಗೆಸ್ಟೇಷನಲ್ ಡಯಾಬಿಟಿಸ್ ಅಂದರೆ ಇವಾಗ ಪ್ರೆಗ್ನೆನ್ಸಿ ಇರುವಾಗ, ಸಪೋಸ್ ಶುಗರ್ ಇಲ್ಲಿದ್ರೂ ಈ ಪ್ರೆಗ್ನೆನ್ಸಿ ಸ್ಟೇಟಸ್ನಲ್ಲಿ ಈ ರಿಪ್ರೊಡಕ್ಟಿವ್ ಹಾರ್ಮೋನ್ಸ್ ಅಂತೀವಿ, ಅದು ಹೆಚ್ಚು ಆಗಿರೋದ್ರಿಂದ, ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಇನ್ಸುಲಿನ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಅದರಿಂದ ಡಯಾಬಿಟಿಸ್ ಬರ್ಬೋದು. ಈ ಗೆಸ್ಟೇಷನ್ ಡಯಾಬಿಟಿಸ್ ಬಂದು 90% ಡೆಲಿವರಿ ಆದ ಕೂಡಲೇ ಸೆಟ್ಲ್ ಆಗುತ್ತೆ. ಆದರೆ ಇವರಿಗೆ ಲೈಫ್ ಲಾಂಗ್ ಡಯಾಬಿಟೀಸ್ ಬರ್ಬೋದು, ಟೈಪ್ 2 ಡಯಾಬಿಟೀಸ್ ಬರ್ಬೋದು ಅಂತ ರಿಸ್ಕ್ ಇದ್ದೇ ಇರುತ್ತೆ. ಸೊ ದಿಸ್ ಆರ್ ದ ಮೇಜರ್ 3 ಟೈಪ್ಸ್ ಆಫ್ ಡಯಾಬಿಟೀಸ್ ಅನ್ಬೋದು. ಸೊ ಮೇನ್ ರೀಸನ್ ನೋಡಿದ್ರೆ ಎಲ್ಲ ಕಡೆ ನೋಡಿದ್ರೆ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್. ನಮ್ಮ ಊಟದಲ್ಲಿ ಮೇನ್ ಆಗಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟು ಮತ್ತು ಫೈಬರ್ಸು, ವಿಟಮಿನ್ಸು, ಮಿನರಲ್ಸು, ದಿಸ್ ಆರ್ ದ ಮೇನ್ ಕಾಂಪೋನೆಂಟ್ಸ್ ಆಫ್ ದ ಡಯಟ್ ಇರುತ್ತೆ. ಈ ಬ್ಯಾಲೆನ್ಸ್ ಡಯಟ್ ಇಲ್ಲಿರೋ ಕಾರಣದಿಂದ ಹಂಗಂದರೆ ನಿಮ್ಮದು ಕಾರ್ಬೋಹೈಡ್ರೇಟ್ಸ್ ಇಂಟೇಕ್ ಹೆಚ್ಚಾಗಿ ಅದರಿಂದ ನಿಮ್ಗೆ ಇನ್ಸುಲಿನ್ ಎಷ್ಟು ಬೇಕಾಗುತ್ತೋ ಅದು ಸಪೋಸ್ ಕಡಿಮೆ ಇತ್ತಂದರೆ ಇದರಿಂದ ಶುಗರ್ ಬ್ಲಡ್ನಲ್ಲಿ ರೈಸ್ ಆಗುತ್ತೆ. ಇದು ಡಯಾಬಿಟಿಸ್ ಅಂತ. ಸೊ ಇದು ಹೆಂಗೆ ಕಡಿಮೆ ಮಾಡ್ಬೋದು ಅಂದರೆ ಒಂದು ಬ್ಯಾಲೆನ್ಸ್ ಡಯಟ್ಗಿಂತ ಲೋ ಕಾರ್ಬ್ ಡಯಟ್ ಅಂತ ಹೋಗಬೇಕು. ಲೋ ಕಾರ್ಬ್ ಅಂದರೆ ನಾವು ಪ್ರೋಟೀನ್ಸ್ ಹೆಚ್ಚು ಮಾಡಿಕೊಂಡು ಕಾರ್ಬೋಹೈಡ್ರೇಟ್ಸ್, ಹಂಗಾದರೆ ರೈಸು, ಬೀಟು ಮತ್ತು ನಮ್ಮ ರಾಗಿ ಎಲ್ಲ ಪದಾರ್ಥದಲ್ಲೂ ನಮ್ಮ ಕಾರ್ಬೋಹೈಡ್ರೇಟ್ಸ್ ಇದೆ. ಇದನ್ನು ಪೋರ್ಷನ್ ಕಂಟ್ರೋಲ್ ಅಂತ ಮಾಡಬೇಕು. ಎಷ್ಟು ತೊಗೋಬೇಕು ಅಂತ ನೋಡಿಬಿಟ್ಟು ಅದೊಂದು ಸೈಜು ಮತ್ತು ಕ್ವಾಂಟಿಟಿ ಕಡಿಮೆ ಮಾಡಿದ್ರೆ ನಿಮ್ಮ ಕಾರ್ಬೋಹೈಡ್ರೇಟ್ ಎಕ್ಸ್ಪೋಷರ್ ಕಡಿಮೆ ಇರುತ್ತೆ. ಸೊ ನಿಮ್ಮ ಬಾಡಿನಲ್ಲಿ ಸೆಕ್ರೆಟ್ ಆಗ್ತಾ ಇರೋ ಇನ್ಸುಲಿನ್ ಸಾಕಾಗ್ಬೋದು. ಸೊ ಫಸ್ಟ್ ಥಿಂಗು ಡಯಟು, ಮೈನ್ ಥಿಂಗ್ ಬಂದು ಡಯಟು. ಸೆಕೆಂಡ್, ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿ. ದಿನ ಒಂದು 20-30 ನಿಮಿಷ ನಡಿಬೇಕಾಗುತ್ತೆ. ಮೈಲ್ಡ್ ಮಾಡರೇಟ್ ಆರ್ ಸಿವಿಯರ್ ಇಂಟೆನ್ಸಿಟಿ, ಅದು ಡಿಪೆಂಡಿಂಗ್ ಅಪಾನ್ ಪರ್ಸನ್ ಟು ಪರ್ಸನ್, ಅವ್ರದ್ದು ಶರೀರ ಮತ್ತು ಅವ್ರದ್ದು ಹ್ಯಾಬಿಟ್ಸ್ ಇರ್ತಂದ್ರೆ ನಾವು ಡಿಸೈಡ್ ಮಾಡ್ಕೋಬೋದು. ಸೊ ಮೋಸ್ಟ್ಲಿ ಈಗ ಚಿಕ್ಕ ವಯಸ್ಸಿರೋರ್ಗು ದೇ ಕ್ಯಾನ್ ಗೋ ಇನ್ ಫಾರ್ ಹೈ ಇಂಟೆನ್ಸಿಟಿ ವರ್ಕೌಟ್. ವಯಸ್ಸಾಗಿರೋರಿಗೆ ಮೈಲ್ಡ್ ಟು ಮಾಡ್ರೇಟ್ ಒಂದು ವಾಕಿಂಗು, ಅಲ್ಲಾದರೆ ಒಂದು ಜಾಗ್ ಮಾಡ್ಬೋದು. ಬಟ್ ಚಿಕ್ಕ ವಯಸ್ಸಿರೋದು ಎಲ್ಡರ್ಲಿ ಬಿಟ್ಟು ಮಿಡಲ್ ಏಜ್ ಮತ್ತು ಚಿಕ್ಕ ವಯಸ್ಸವರು ದೇ ಕ್ಯಾನ್ ಟ್ರೈ ಮಾಡ್ರೇಟ್ ಮತ್ತು ಹೈ ಇಂಟೆನ್ಸಿಟಿ ವರ್ಕೌಟ್ ಮಾಡೋದು. ಪ್ಲೇಯಿಂಗ್ ಅ ಸ್ಪೋರ್ಟ್, ಬ್ಯಾಡ್ಮಿಂಟನ್ ಆಡ್ಬೋದು, ಇಲ್ಲಾಂದರೆ ಒಂದು ಕ್ರಿಕೆಟು, ಯಾವುದೋ ಒಂದು ಸ್ಪೋರ್ಟ್ಸು ರೆಗ್ಯುಲರಾಗಿ ಆಡಿಕೊಂಡು ಸಮ್ ರೆಸಿಸ್ಟೆಂಟ್ ಟ್ರೈನಿಂಗ್ ಅಂತೀವಿ. ರೆಸಿಸ್ಟೆಂಟ್ ಟ್ರೈನಿಂಗ್ ಅಂದರೆ ಜಿಮ್ ಹೋಗೋದು, ಸ್ವಲ್ಪ ವೆಯ್ಟ್ಸ್ ಲಿಫ್ಟ್ ಮಾಡೋದು. ಈ ಕಾಂಬಿನೇಷನ್ ಆಫ್ ಎಕ್ಸಸೈಸಸ್ ವಿಲ್ ಬಿ ವೆರಿ ವರ್ಕ್ಫುಲ್ ಫಾರ್ ಯಂಗ್ ಆ್ಯಂಡ್ ಮಿಡಲ್ ಏಜ್ ಟೈಪ್ 2 ಡಯಾಬಿಟಿಸ್.
ಮೂರನೇದು, ನಾವು ಶುಗರ್ ಇದೆ ಅಂತ ಗೊತ್ತಾದ್ಮೇಲೆ ರೆಗ್ಯುಲರ್ ಆಗಿ ಮಾನಿಟರ್ ಮಾಡಬೇಕು. ನಾವು ಯಾರನ್ನು ನೋಡಿಬಿಟ್ಟು ಇವರು ಶುಗರ್ 300 ಇದೆ, 200 ಇದೆ, 100 ಇದೆ ಅಂತ ಹೇಳೋಕ್ಕಾಗಲ್ಲ. ರೆಗ್ಯುಲರ್ ಆಗಿ ಡಯಾಬಿಟೀಸ್ ಇದೆ ಅಂತ ಗೊತ್ತಾದ್ಮೇಲೆ ನಾವು ಶುಗರ್ ವ್ಯಾಲ್ಯೂಸನ್ನು ಮಾನಿಟರ್ ಮಾಡಬೇಕು. ಒಂದು ಸಣ್ಣದು ಗ್ಲುಕೋಮೀಟರ್ ಅಂತೀವಿ, ಮನೇಲಿ ಚೆಕ್ ಮಾಡೋ ಮಿಷನು. ಈ ಮಿಷನ್ ತೊಗೊಂಡು ಮನೆಯಲ್ಲಿ ಒಂದು ವಾರಕ್ಕೆ ಒಂದ್ಸತಿ, ವಾರಕ್ಕೆ 2 ಸತಿ, ಊಟಕ್ಕಿಂತ ಮುಂಚೆ, ಊಟ ಆಗಿ 2 ಗಂಟೆ ಆದಮೇಲೆ ಡಿಫ್ರೆಂಟ್ ಟೈಮಿಂಗ್ಸ್ನಲ್ಲಿ ಶುಗರ್ ಚೆಕ್ ಮಾಡಿ ನಿಮ್ಮ ಡಾಕ್ಟ್ರು ನಿಮಗೆ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಫಾಸ್ಟಿಂಗ್ ಇಷ್ಟೇ ಇರಬೇಕು, ಊಟ ಆದಮೇಲೆ ಇಷ್ಟೇ ಇರಬೇಕು ಅಂತ. ಈ ವ್ಯಾಲ್ಯೂಸ್ ಒಳಗಡೆ ಹಾಗೆ ಇದೆಯಾ, ಮೇಂಟೈನ್ ಆಗ್ತಿದೆ ಅಂತ ನೋಡ್ತಾ ಇರಲೇಬೇಕು. ಇನ್ ಕೇಸ್ ಈ ವ್ಯಾಲ್ಯೂಸ್ ಏನೋ ಹೆಚ್ಚಾಗ್ತಿದೆ, ಶುಗರ್ ವ್ಯಾಲ್ಯೂಸ್ 200, 250 ನಿಮ್ಗೆ ಕೊಟ್ಟಿರೋ ಟಾರ್ಗೆಟಿಂದ ಹೆಚ್ಚಾಗ್ತಿದೆ, ನೀವು ಡಾಕ್ಟರ್ ಹತ್ರ ಇಮಿಡಿಯೇಟಾಗಿ ಕನ್ಸಲ್ಟ್ ಮಾಡಿದ್ರೆ ನಿಮ್ಮ ಮದ್ದೊಂದು ಡೋಸೇಜ್ ಅಂದರೆ ಅಡ್ಜಸ್ಟ್ ಮಾಡ್ಬೋದು. ಇಲ್ಲ ನೀವೇನಾದರೂ ರೆಟ್ರೋಸ್ಪೆಕ್ಟಿವ್ಲಿ ನಿಮ್ಮದು ಊಟದಲ್ಲಿ ಇಲ್ಲದ ಫಿಸಿಕಲ್ ಆ್ಯಕ್ಟಿವಿಟಿನ ಕಡಿಮೆ ಆಗಿದೆಯಾ ಅದನ್ನು ನೋಡಿ ನಾವು ಕರೆಕ್ಟ್ ಮಾಡ್ಕೋಬೋದು. ಮಾನಿಟರಿಂಗ್ ತುಂಬ ಇಂಪಾರ್ಟೆಂಟ್. 4ನೇದು ಬಂದ್ಬಿಟ್ಟು ಡ್ರಗ್ಸ್. ಏನೋ ಡಾಕ್ಟರ್ ಡ್ರಗ್ಸ್ ಕೊಟ್ಟಿದ್ದಾರೋ, ಮದ್ದು ಕೊಟ್ಟಿದ್ದಾರೋ ಅದು ರೆಗ್ಯುಲರ್ ಆಗಿ ತೊಗೋಬೇಕು. ಸೊ ಈ ABCD ಅಂತೀವಿ. ಸೊ ಇದೆಲ್ಲ ನಾವು 4 ಮೇನ್ ಥಿಂಗ್ಸು ಕರೆಕ್ಟಾಗಿ ಕಂಟ್ರೋಲ್ ಮಾಡಿದ್ರೆ ನಿಮ್ಮ ಶುಗರ್ ವ್ಯಾಲ್ಯೂಸ್ 100% ನಾರ್ಮಲ್ಲೇ ಇರುತ್ತೆ. ಅದು ಇನ್ ಕೇಸ್ ಏನಾದರೂ ಹೆಚ್ಚಾಯಿತು ಅಂದ್ರೂ ನಾವು ಇಮ್ಮಿಡಿಯೇಟಾಗಿ ಅದನ್ನು ಅರೆಸ್ಟ್ ಮಾಡೋಕ್ಕೆ ತಕ್ಷಣ ಅದೊಂದು ಸ್ಟೆಪ್ ತೊಗೊಂಡು ಶುಗರನ್ನು ರೈಸ್ ಮಾಡಿದ್ರೆ ನೋಡ್ಕೋಬೋದು. ಸೊ ಡಯಟು, ಫಿಸಿಕಲ್ ಆ್ಯಕ್ಟಿವಿಟಿ, ಮಾನಿಟರಿಂಗ್, ಡಾಕ್ಟರ್ ವಿಸಿಟ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಎವ್ರಿ 3 ಮಂತ್ಸ್ ಅಟ್ಲೀಸ್ಟ್ ನೀವು ಈ HbA1c 3 ತಿಂಗಳದ ಆ್ಯಾವ್ರೇಜ್ ಟೆಸ್ಟು, ಲಿಪಿಡ್ ಪ್ರೊಫೈಲ್, ಮತ್ತು ಹಾಗಾದರೆ ಕೊಬ್ಬು ಹೇಗಿದೆ ಅಂತ ನೋಡೋದು, ಕಿಡ್ನಿ ಫಂಕ್ಷನ್ಸು, ಇದೆಲ್ಲ ತುಂಬ ಇಂಪಾರ್ಟೆಂಟ್. ECG ಇದೆಲ್ಲ ಮಾಡಬೇಕಾಗತ್ತೆ. ಕೆಲವು ಟೆಸ್ಟು ವರ್ಷಕ್ಕೊಂದ್ಸತಿ ಮಾಡಬೇಕಾಗತ್ತೆ, ಕೆಲವು ಟೆಸ್ಟು 3 ತಿಂಗಳಿಗೊಂದ್ಸತಿ ಮಾಡಬೇಕಾಗುತ್ತೆ. ನಿಮ್ಮ ಡಾಕ್ಟ್ರು ಆ ಥರ ನೀವು ಕನ್ಸಲ್ಟ್ ಮಾಡಿ ನೀವು ಯಾವುದೋ ಟೆಸ್ಟು ಮಾಡಿಲ್ಲ ಅಂದರೆ ನಿಮ್ಮದು HbA1c ಹೆಚ್ಚಿತ್ತು ಅಂದರೆ ಸ್ಟಾರ್ಟಿಂಗಲ್ಲಿ ಶುಗರ್ ಮತ್ತು ಶುಗರಿಂದ ಎಫೆಕ್ಟ್ ಆಗಿರೋ ಎಲ್ಲ ಆರ್ಗನ್ಸ್ ಯಾವುದಾದ್ರು ಎಫೆಕ್ಟ್ ಆಗುತ್ತೋ, ಕಣ್ಣು, ನರ, ಕಿಡ್ನಿ, ಹಾರ್ಟ್, ಇದೆಲ್ಲ ವರ್ಷಕ್ಕೊಂದ್ಸತಿ ಸ್ಕ್ರೀನ್ ಮಾಡಿಕೊಂಡು ಮತ್ತು 3 ತಿಂಗಳಿಗೆ ಒಂದ್ಸತಿ ಸಿಂಪಲ್ HbA1c, ಲಿಪಿಡ್ ಪ್ರೊಫೈಲ್, ಕ್ರಿಯಾಟಿನಿನ್, ಯೂರಿನ್ ಮೈಕ್ರೋಬ್ ಈ 4 ಟೆಸ್ಟ್ ಮಾಡ್ಕೊಂಡು ಹೋಗ್ತಿದ್ರೆ ನಿಮ್ಮದು ಮೆಟಬಾಲಿಕ್ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಏನು ಮೇನ್ ಥಿಂಗ್ ಬಂದ್ಬಿಟ್ಟು ಅವೇರ್ನೆಸ್. ನಿಮ್ಮ ಹತ್ರ ಎಲ್ಲ ನಿಮ್ಮ ಶುಗರ್ ಇದೆ ಗೊತ್ತಿದ್ರು ಕೆಲವು ಟೈಮು ಇಗ್ನೋರ್ ಮಾಡ್ತೀವಿ. ಏನು ಶುಗರ್ ಜಾಸ್ತಿ ಆದರೆ ಏನಾಗತ್ತಪ್ಪ, ನನಗೇನು ತೊಂದರೆ ಕೊಡ್ತಾ ಇಲ್ಲ, ಈ ಮಾತ್ರೆ ತೊಗೊಳ್ತಾ ಇದ್ದೀನಿ ಸಾಕು. ಅವೇರ್ನೆಸ್ ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಡಯಾಬಿಟೀಸ್ ಬಗ್ಗೆ ಇನ್ನೂ ಹೆಚ್ಚಾಗಬೇಕು. ಈ ಒಂದು ಪ್ರಯತ್ನ ಬಂದ್ಬಿಟ್ಟು ಈ ಮಾಧ್ಯಮದಿಂದ ಪೇಷಂಟ್ಸು ಮತ್ತು ಜನರಿಗೆ ಡಯಾಬಿಟೀಸ್ ಹೆಂಗೆ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ಅಂತ ಒಂದು ಪ್ರಯತ್ನ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ನಮಸ್ಕಾರ, ಧನ್ಯವಾದಗಳು.